ಇವತ್ತು ನಾವು ಒಂದು ಗ್ಯಾರಂಟಿಯ ಬಗ್ಗೆ ಮಾತನಾಡಲಿಕ್ಕೆ ಬಂದಿರುವಂಥದ್ದು. ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಇದೆ, ಬರೋಬ್ಬರಿ 5 ಗ್ಯಾರಂಟಿಗಳನ್ನು ಜಾರಿ ಮಾಡಿದೆ. ಶಕ್ತಿ ಯೋಜನೆ, ಗೃಹಲಕ್ಷ್ಮಿ, ಗೃಹಜ್ಯೋತಿ, ಅನ್ನಭಾಗ್ಯ, ಯುವ ನಿಧಿ. ಈ ಗ್ಯಾರಂಟಿಗಳನ್ನು ಹೊರತುಪಡಿಸಿ ಈ ಸಿದ್ದರಾಮಯ್ಯನವರ ಸರ್ಕಾರ ಒಂದು ಗ್ಯಾರಂಟಿಯನ್ನು ಕೊಟ್ಟಿದೆ. ಕೇವಲ ಈ ಸಿದ್ದರಾಮಯ್ಯನವರ ಸರ್ಕಾರನ ಅಂದರೆ ಪ್ರಶ್ನೆ ಬರುತ್ತೆ, ಸಾಕಷ್ಟು ಸರ್ಕಾರಗಳು ಸೇರಿ ಇಲ್ಲಿವರೆಗೂ ರಾಜ್ಯವನ್ನು ಆಳಿದಂತಹ ಎಲ್ಲ ಸರ್ಕಾರಗಳು ಸೇರಿ ರಾಜ್ಯದ ಜನರಿಗೆ, ರಾಜ್ಯದ ಭವಿಷ್ಯಕ್ಕೆ ಒಂದು ಗ್ಯಾರಂಟಿಯನ್ನು ಕೊಟ್ಟಿದೆ. ಆ ಗ್ಯಾರಂಟಿ ಯಾವುದಪ್ಪ ಅಂತ ಹೇಳಿದರೆ ಸರ್ಕಾರಿ ಕೆಲಸ ಖಾಲಿ ಉಳಿಸ್ಕೊಂಡಿರುವಂಥದ್ದು. ಈ ಗ್ಯಾರಂಟಿಯ ಬಗ್ಗೆ ನಾವು ಮಾತನಾಡ್ತಾ ಹೋಗ್ತೀವಿ. ಇದೇ ಕ್ಷಣದ ವಿಶೇಷ, ಸರ್ಕಾರಿ ಕೆಲಸ ಖಾಲಿ ಇದೆ, ಇದೇ ಗ್ಯಾರಂಟಿ. ಸರ್ಕಾರಿ ಕೆಲಸ ಖಾಲಿ ಇದೆ. ಇದು ಈವರೆಗೂ ನಮ್ಮನ್ನಾಳಿರುವಂಥ ಎಲ್ಲ ರಾಜ್ಯ ಸರ್ಕಾರಗಳ ಯಾವುದೇ ಪಕ್ಷ ಇರಲಿ ಅವರೆಲ್ಲರೂ ಸೇರಿಕೊಟ್ಟಿರುವಂಥ ಗ್ಯಾರಂಟಿ. ಇದು ಫ್ರೀ ಗ್ಯಾರಂಟಿ ಇರುವಂಥದ್ದು. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತು ಮಾತನಾಡ್ತಾ ಹೋಗ್ತೀನಿ. ನನ್ನ ಜೊತೆಯಲ್ಲಿ ನನ್ನ ಕೊಲಿಗ್ ಕಾವ್ಯ ಆಚಾರ್ ಇರುವಂಥದ್ದು, ಅದೇ ರೀತಿಯಾಗಿ ನನ್ನ ಕೊಲಿಗ್ ಹನುಮಂತ ದುರ್ಗದ್ ಕೂಡ ಕಾರ್ಯಕ್ರಮದಲ್ಲಿ ಭಾಗಿಯಾಗಿರ್ತಾರೆ. ವೆಲ್ಕಮ್ ಟು ದಿ ಶೋ ಹನುಮಂತ್. ವೀಕ್ಷಕರು, ನಾವು ಹೇಳ್ತಾ ಇರುವಂಥದ್ದು ಗ್ಯಾರಂಟಿಗಳ ಬಗ್ಗೆ. ಈಗಾಗಲೇ 5 ಗ್ಯಾರಂಟಿಗಳನ್ನು ಕೊಟ್ಟಿದ್ದಾರೆ, ಈಗ ಮತ್ತೊಂದು ಗ್ಯಾರಂಟಿ ಇರುವಂಥದ್ದು. ಯಾಕೆ ಈ ಗ್ಯಾರಂಟಿ ಅಂತ ಹೇಳಿದ್ರೆ, ಕಂಪ್ಲೀಟ್ ಆಗಿ ರಾಜ್ಯದ ಭವಿಷ್ಯಕ್ಕೆ ಸಂಬಂಧಪಟ್ಟಂತೆ ಬೀದರ್ನಿಂದ ಬೆಂಗಳೂರು, ಮೈಸೂರಿಂದ ಮಂಗಳೂರು ಎಲ್ಲರೂ ಕೂಡ ನೋಡಲೇಬೇಕಾದಂತಹ ಸುದ್ದಿ ಇದು. ಯಾಕೆ ಅಂತ ಹೇಳಿದ್ರೆ, ಸಾಕಷ್ಟು ಕನಸುಗಳನ್ನು ಹೊತ್ತು ಸರ್ಕಾರಿ ಹುದ್ದೆಯನ್ನು, ಕೆಲಸವನ್ನು ಗಿಟ್ಟಿಸ್ಕೊಳ್ಳೇಬೇಕು ಅಂತ ಹೇಳಿ ಸಾಕಷ್ಟು ಪ್ರಯತ್ನವನ್ನು ಪಟ್ಟಿರ್ತಾರಲ್ವಾ, ಅವರೆಲ್ಲರೂ ಕೂಡ ನೋಡಲೇಬೇಕಾಗಿರೋಂಥ ಸುದ್ದಿ ಇದು. ಯಾಕೆ ಅಂತ ಹೇಳಿದ್ರೆ, ನಮ್ಮನ್ನಾಳುವಂತಹ ಸರ್ಕಾರ ಏನು ಮಾಡ್ತಾ ಇದೆ, ಬರೀ ಗ್ಯಾರಂಟಿಗಳು, ಬದುಕಿನ ಬಗ್ಗೆ ಮಾತನಾಡ್ತೀವಿ ಅಂತ ಹೇಳ್ತಾರಲ್ವಾ ಡಿ ಕೆ ಶಿವಕುಮಾರ್ ಅವರು ಕೂಡ ಈ ಸುದ್ದಿಯನ್ನು ನೋಡಬೇಕಾಗಿರುವಂಥದ್ದು. ಅದ್ರ ಜೊತೆಗೆ ಭಾವನೆಗಳಿಗೆ ಹೆಚ್ಚು ಹೊತ್ತನ್ನು ಕೊಡ್ತೀವಿ ಅಂತ ಹೇಳ್ತಾರಲ್ವಾ, ಆ ಪಕ್ಷದವರು ಕೂಡ ನೋಡಬೇಕಾಗಿರುವಂಥದ್ದು. ಹಾಗಾದರೆ ಏನಾಗಿದೆ ಅಂತ ಹೇಳಿದ್ರೆ, ರಾಜ್ಯದಲ್ಲಿ ಸರ್ಕಾರಿ ಕೆಲಸ ಖಾಲಿ ಇದೆ, ರಾಜ್ಯ ಸರ್ಕಾರ ಫುಲ್ ಜಾಲಿ ಆಗಿರುವಂಥದ್ದು. ಸರ್ಕಾರಿ ಕೆಲಸ ಖಾಲಿ, ರಾಜ್ಯ ಸರ್ಕಾರ ಫುಲ್ ಜಾಲಿ ಆಗಿದೆ. ಎಲ್ಲ ಇಲಾಖೆಗಳಲ್ಲೂ ಕೂಡ ಸಾವಿರಾರು ಹುದ್ದೆಗಳು ಖಾಲಿ ಹೊಡಿತಾ ಇರುವಂಥದ್ದು. ತುಕ್ಕು ಹಿಡಿದು ಕೂತಿದೆ ರಾಜ್ಯದ ಇಲಾಖೆಗಳ ಆಡಳಿತ ಯಂತ್ರ. ಯಾವ ಇಲಾಖೆಗಳಲ್ಲಿ ಎಷ್ಟೆಷ್ಟು ಉದ್ಯೋಗಗಳು ಖಾಲಿ ಇದೆ ಗೊತ್ತಾ? ಅದರ ಕಂಪ್ಲೀಟ್ ಡೀಟೇಲ್ಸ್ ಅನ್ನ ನಿಮ್ಮ ಅಶ್ವವೇಗ ನ್ಯೂಸ್ ಇವತ್ತು ಬಿಚ್ಚಿಡುತ್ತೆ. ಉದ್ಯೋಗ ನೀಡಲು ಕೊರತೆ ಇದೆ. ಹಾಗಾದ್ರೆ ಈ ಪದವಿ ಪಡೆದುಕೊಂಡ್ರಲ್ವಾ, ಓದಿ ಮುಗಿಸಿದ್ರಲ್ಲ, ಅವ್ರ ಕತೆ ಏನು? ಇವತ್ತು ಉದ್ಯೋಗಾಕಾಂಕ್ಷಿಗಳ ಸಾಕ್ಷಿ ಪ್ರಜ್ಞೆಯನ್ನ ಬಡಿದೆಬ್ಬಿಸುವಂತಹ ಸ್ಟೋರಿ ಇದು. ಎಲ್ಲರೂ ಕೂಡ ಈ ಸ್ಟೋರಿಯನ್ನ ನೋಡಲೇಬೇಕಾಗಿರುವಂಥದ್ದು. ಬೀದರ್ನಿಂದ ಬೆಂಗಳೂರು, ಮೈಸೂರಿಂದ ಮಂಗಳೂರು ಎಲ್ಲರೂ ಕೂಡ ಈ ಸ್ಟೋರಿಯನ್ನ ನೋಡಲೇಬೇಕಾಗಿರುವಂಥದ್ದು. ಕಾರಣ ಇಷ್ಟೇ, ಇದು ನಮ್ಮ ಭವಿಷ್ಯ ಮತ್ತು ನಮ್ಮ ಮುಂದಿನ ಭವಿಷ್ಯಕ್ಕೆ ಸಂಬಂಧಿಸಿದಂಥ ಪ್ರಶ್ನೆ. ರಾಜ್ಯದ ಎಲ್ಲಾ ಇಲಾಖೆಗಳಲ್ಲೂ ಕೂಡ ಸಾವಿರಾರು ಕೆಲಸಗಳು ಖಾಲಿ ಉಳ್ಕೊಂಡಿರುವಂಥದ್ದು. ಯಾವ ಇಲಾಖೆಯಲ್ಲಿ ಎಷ್ಟೆಷ್ಟು ಉದ್ಯೋಗಗಳು ಖಾಲಿ ಇದೆ ಅನ್ನೋದನ್ನ ಕಂಪ್ಲೀಟ್ ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತೀವಿ. ಮುಖ್ಯವಾಗಿ ಯಾರೆಲ್ಲ ಸರ್ಕಾರಿ ಕೆಲಸವನ್ನ ಪಡೆಯಬೇಕು ಅಂತ ಹೇಳಿ ಹಗಲು ರಾತ್ರಿ ಓದ್ತಾ ಇದ್ದಾರಲ್ವಾ, ಒಂದು ಕನಸು ರೀ ಸರ್ಕಾರಿ ಹುದ್ದೆ ಅಂತ ಹೇಳಿದ್ರೆ, ಸರ್ಕಾರಿ ಕೆಲಸ ಅಂತ ಹೇಳಿದ್ರೆ ಒಂದು ಕನಸು. ಆಲ್ಮೋಸ್ಟ್ ಯಾರನ್ನೇ ಕೇಳಿ, ನೀವು ಈಗಿನ ಕೂಡ ಪ್ರಾಥಮಿಕ ಶಾಲೆ ಅಥವಾ ಪ್ರೌಢಶಾಲೆಯನ್ನು ಓದ್ತಾ ಇದ್ದಂತಹ ಸಂದರ್ಭದಲ್ಲಿ ಅವ್ರ ಕನಸೇನಪ್ಪ ಅಂತ ಹೇಳಿದ್ರೆ ಸರ್ಕಾರಿ ಕೆಲಸವನ್ನು ಗಿಟ್ಟಿಸ್ಕೋಬೇಕು ಅಂತ ಹೇಳಿ. ಬಟ್ ಆ ಕನಸಿಗೆ ಕೊಳ್ಳಿ ಇಡುವಂತಹ ಕೆಲಸಗಳು ರಾಜ್ಯ ಸರ್ಕಾರಗಳು ಮಾಡ್ತಾ ಇರುವಂಥದ್ದು. ಅಂದ್ರೆ ಕನಸನ್ನು ಕೂಡ ಕೊಲ್ತಾ ಇದ್ದಾರೆ ಈ ಸರ್ಕಾರಗಳು ಅಂತ. ಯಾಕೆ ಅಂತ ಹೇಳಿದ್ರೆ, ಒಂದಲ್ಲ ಎರಡಲ್ಲ, ಬರೋಬ್ಬರಿ ಸಾವಿರಾರು ಲಕ್ಷಗಟ್ಟಲೆ ಸರ್ಕಾರಿ ಕೆಲಸಗಳು ಖಾಲಿ ಇದೆ. ಇದು ಯಾವ ಗ್ಯಾರಂಟಿ? 5 ಗ್ಯಾರಂಟಿಯನ್ನ ಕೊಟ್ರಲ್ಲ. ಶಕ್ತಿ ಯೋಜನೆ, ನಾವು ಶಕ್ತಿ ಯೋಜನೆ ಕೇಳ್ತಾ ಇಲ್ಲ. ಅನ್ನಭಾಗ್ಯ ಅದನ್ನು ಕೇಳ್ತಾ ಇಲ್ಲ, ಹೋಗ್ಲಿ. ಗೃಹಲಕ್ಷ್ಮಿಯನ್ನ ಕೇಳಿದ್ವಾ? ಇಲ್ಲ. ಗೃಹ ಜ್ಯೋತಿಯನ್ನ ಕೇಳಿದ್ವಾ? ಇಲ್ಲ. ಯುವ ನಿಧಿ ಅಂತ ಕೊಡ್ತಾ ಇದ್ದಾರೆ ಯುವಕರಿಗೆ, ಯುವತಿಯರಿಗೆ. ಪದವೀಧರರಿಗೆ 3,000 ರೂಪಾಯಿ, ಅದೇ ರೀತಿಯಾಗಿ ITI ಮುಗಿಸಿದವರಿಗೆ 1,500 ರೂಪಾಯಿ. ನೀವು ಫ್ರೆಶರ್ಸ್ಗೆ ಕೊಡ್ತಾ ಇರುವಂಥದ್ದು ಆಗಿನ್ನು. ಬಟ್ ಓದಿ ಮುಗಿಸಿದವ್ರ ಕತೆ ಏನು?